ವೆಲ್ಕಮ್ ಬ್ಯಾಕ್. ಅಕ್ರಮ ಬಾಂಗ್ಲಾದೇಶಿಗರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಹೇಗ್ ಬಂದ್ರು, ಯಾರಿಗೆ ಹಣ ಕೊಟ್ಟು ಬಂದ್ರು, ಎಲ್ಲಿದ್ದಾರೆ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಈಗ ಬಯಲು ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳನ್ನು ಒದ್ದು ಓಡಿಸಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ಮುಖಂಡರು ಆಗ್ರಹ ಮಾಡ್ತಾ ಇದ್ದಾರೆ. ಬೆಂಗಳೂರು ಅಕ್ರಮ ಬಾಂಗ್ಲಾದೇಶಿಗಳ ತಾಣ ಆಗ್ತಾ ಇದೆಯಾ? ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಇಲ್ಲಿ ನೆಲೆಯೂರಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗರಿಗೆ ರಕ್ಷಣೆಯನ್ನ ನೀಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳದವರು ರಕ್ಷಣೆಯನ್ನ ನೀಡುತ್ತಿದ್ದಾರೆ. ಮುಂದೆ ಏನಾದರೂ ಅನಾಹುತವಾದ್ರೆ ಯಾರು ಹೊಣೆಯೋದಕ್ಕೆ ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರಕ್ಕೆ ಹಿಂದೂ ಮುಖಂಡರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಸಮುದಾಯದ ನರಮೇಧ ಆಗ್ತಾ ಇದ್ರೆ ಯಾಕೆ ಬಾಂಗ್ಲಾದೇಶದ ಜನ ನಮ್ಮಲ್ಲಿ ಯಾಕಿರ್ಬೇಕು? ಓಡಿಸಿ ಅವರನ್ನ ಬಾಂಗ್ಲಾದೇಶಕ್ಕೆ ಅಂತೇಳಿ ಹಿಂದೂ ಮುಖಂಡರು ಹೇಳ್ತಾ ಇದ್ದಾರೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಅವರು ಆಡದ್ದೇ ಆಟ ಆಗಿದೆ. ಸರ್ಕಾರಕ್ಕೆ ಇದ್ರ ಬಗ್ಗೆ, ಇದರ ಗಂಭೀರತೆಯ ಬಗ್ಗೆ ಅರಿವಾಗ್ತಾ ಇಲ್ವಾ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ನಾನೀಗ ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲ್ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಎಲ್ಲ ವೆಸ್ಟ್ ಬೆಂಗಾಲ್ ಇದರಂತ ಐಡಿ ಕಾರ್ಡು, ಆಧಾರ್ ಕಾರ್ಡು, ಲೈಸೆನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಬಟ್ ಕೆಲ ವ್ಯಕ್ತಿಗಳು ಇಲ್ಲಿ ಬಾಂಗ್ಲಾದೇಶರನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಹಿಂದೂ ಪರ ಮುಖಂಡರು ಬಂದು ಒಂದ್ ಕಡೆ ಪರಿಶೀಲನೆ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಅವ್ರ ಕಡೆ ಆಧಾರ್ ಕಾರ್ಡ್ ಇದೆ, ಲೈಸೆನ್ಸ್ ಇದೆ, ಮತ್ತೊಂದ್ ಕಡೆ ಮನೆಯ ಡಾಕ್ಯುಮೆಂಟ್ಸ್ ಇದೆ. ಬಟ್ ಇಲ್ಲಿ ಓನರ್ ಜೊತೆ ನಾನು ಮಾತಾಡಿದ್ವಿ. ಅವರು ಸಹ ಎಲ್ಲ ಚೆಕ್ ಮಾಡಿ ಕೊಟ್ಟಿದ್ದೇವೆ. ಇಲ್ಲಿ ಯಾರು ಅಕ್ರಮ ಬಾಂಗ್ಲಾದೇಶ ಪ್ರಜೆಗಳು ಇಲ್ಲ ಎಂಬುದು ಸ್ಪಷ್ಟಪಡಿಸಿದ್ದಾರೆ. ಬಟ್ ಇಲ್ಲಿ ರಿಪಬ್ಲಿಕ್ ಅಂದ್ರೆ ಒಂದ್ ಕಡೆ ಸ್ಟಿಂಗ್ ಆಪರೇಷನ್ ಮಾಡುವಾಗ ಇಲ್ಲಿ ಸಹ ಕೆಲ ವ್ಯಕ್ತಿಗಳು ಅಕ್ರಮ ಬಾಂಗ್ಲಾದೇಶರು ಇದ್ದಾರೆ ಎಂಬುದು ಕೇಳಲಾಗ್ತದೆ. ಅವರು ಇವರನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಎಂಬುದು ಕಡೆ ಎಂದು ಹೇಳಲಾಗ್ತದೆ. ಹೀಗಾಗಿ ಇಲ್ಲಿ ಹಿಂದೂ ಪರ ಮುಖಂಡರು ಬಂದು ಪರಿಶೀಲನೆ ಮಾಡಿದ್ರೆ ಎಲ್ಲ ವೆಸ್ಟ್ ಬೆಂಗಳೂರು ಆಧಾರ್ ಕಾರ್ಡ್ ಇದೆ, ಐಡಿ ಕಾರ್ಡ್ ಇದೆ, ಎಲ್ಲ ತೋರಿಸ್ತಿದ್ದಾರೆ. ಬಟ್ ಕೆಲ ವ್ಯಕ್ತಿಗಳು ಇರಬಹುದು ಎಂಬುದು ಕಡೆ ಇಲ್ಲಿ ಹೇಳಲಾಗ್ತದೆ. ನೋಡ್ತಿರ್ಬೋದು, ಆಧಾರ್ ಕಾರ್ಡ್ ತೋರಿಸ್ತಿದ್ದಾರೆ. ಎಲ್ಲ ವೆಸ್ಟ್ ಬೆಂಗಳೂರಿಗೆ ಆಧಾರ್ ಕಾರ್ಡ್ ರೆಡಿ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಲೈಸೆನ್ಸ್ ಇದೆ, ಮತ್ತೆ ವೋಟರ್ ಐಡಿ ಇದೆ, ಈ ಎಲ್ಲವನ್ನ ತೋರಿಸ್ತಾ ಇದ್ದಾರೆ. ಬಟ್ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತನಿಖೆ ಮಾಡಬೇಕು. ಇದು ನಿಜನ ಆಧಾರ್ ಕಾರ್ಡು ಇವ್ರದೇನಾ ಅಂತ ತನಿಖೆ ಮಾಡಬೇಕಾಗತ್ತೆ. ಯಾಕಂದ್ರೆ ಲ್ಯಾಂಡ್ ಓನರ್ ಎಲ್ಲ ಪರಿಶೀಲನೆ ಮಾಡಿ ಕೊಟ್ಟಿದ್ವಿ ಅಂತ ಹೇಳ್ತಿದ್ರೆ. ಮತ್ತೊಂದ್ ಕಡೆ ಕೆಲ ವ್ಯಕ್ತಿಗಳನ್ನು ಇಲ್ಲಿ ಬಾಂಗ್ಲಾದೇಶದ ಪ್ರೊಟೆಕ್ಟ್ ಮಾಡ್ತಿದ್ರೆ ಇಲ್ಲಿ ಇರಬಹುದು ಎಂಬುದು ಕಡೆ ಹೇಳಲಾಗ್ತದೆ. ಸಂಬಂಧಪಟ್ಟ ಇಲಾಖೆದವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲಿ ಯಾರೇ ಅಕ್ರಮವಾಗಿ ಬಾಂಗ್ಲಾದೇಶ ಇದ್ರು ಅವ್ರನ್ನ ಬದ್ದು ಓಡಿಸಬೇಕು. ಯಾಕಂದ್ರೆ ಇವರೆಲ್ಲ ವೆಸ್ಟ್ ಬೆಂಗಾಲ್ ಅಂತ ಹೇಳಲಾಗ್ತದೆ. ಹೀಗಾಗಿ ಇಲ್ಲಿ ಮಾತಾಡಿಸಿ ಇಲ್ಲಿ ಹಿಂದೂ ಪರ ಮುಖಂಡರು ಬಂದಿದ್ದಾರೆ. ಸಂತೋಷ್ ಅವರು, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಪರಿಶೀಲನೆ ಮಾಡಿದ್ವಿ, ಒಂದ್ ಕಡೆ ಇಲ್ಲಿ ಜಾಗದ ಓನರ್ ಜೊತೆ ಮಾತಾಡಿದ್ವಿ. ಅವ್ರು ಸಹ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಬಟ್ ಇದೀಗ ಸರ್, ಕೆಲ ವ್ಯಕ್ತಿಗಳು ಇಲ್ಲಿ ಇರಬಹುದು ಅಂತ ಹೇಳಲಾಗ್ತದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗುತ್ತೆ, 100% ಮಾಡಬೇಕಾಗುತ್ತೆ. ಇವಾಗ ಇವ್ರದೆಲ್ಲ ಏನು ಅಂತ ಅಂದ್ರೆ ಇವ್ರದ್ದು ಆಧಾರ್ ಕಾರ್ಡ್ಗಳನ್ನ ವೆಸ್ಟ್ ಬೆಂಗಾಲಿಂದ ತಂದು ಮಾಡ್ಕೊಂಡಿದ್ದಾರೆ. ಇವ್ರ ಫಾದರ್ ಆಧಾರ್ ಕಾರ್ಡು, ಇವ್ರ ತಾತನ ಆಧಾರ್ ಕಾರ್ಡು, ಮತ್ತೆ ಅಲ್ಲಿ ಏನಾದ್ರು ದಾಖಲಾತಿ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ ಏನಿರ್ಬೋದು. ಬಾಂಗ್ಲಾದೇಶಿಂದ ಮಯನ್ಮಾರ್ ಬರೋದೇನು ತುಂಬಾ ಈಸಿ. ಮಯನ್ಮಾರ್ ಇಂದ ವೆಸ್ಟ್ ಬೆಂಗಾಲ್ ಬರೋದು ತುಂಬಾನೇ ಈಸಿ ಆಕ್ಚುಲಿ. ಇಲ್ಲಿ ಅಲ್ಲಿ ಯಾಕೆಂತಂದ್ರೆ ಇವತ್ತು ಮಮತಾ ಬ್ಯಾನರ್ಜಿ ಅಂತ ಒಬ್ಬ ಹೆಣ್ಣು ಓಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ, ದೇಶ ಬೇಕಾದ್ರೂ ಮಾರ್ಬಿಡ್ತಾಳೆ. ಅಂತ ಒಬ್ಬ ಹೆಣ್ಣು ಇರ್ಬೇಕಾದ್ರೆ ಇಂಥವ್ರೆಲ್ಲಾರನು ಐಡಿ ಕಾರ್ಡ್ ಮಾಡಿಸಿ ಇಲ್ಲಿ ಕಳಿಸಿರ್ತಾರೆ. ಮತ್ತೆ ಎಲೆಕ್ಷನ್ ಟೈಮಲ್ಲಿ ಮತ್ತೆ ವಾಪಸ್ ಕರ್ಸ್ಕೊಳ್ಳೋ ಹುನ್ನಾರನು ಕೂಡ ಇದೆ. SIR ಕೂಡ ನಡೀತಾ ಇದೆ, ಅಲ್ಲಿ ಡಿಲೀಟ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ NIA ಆಫೀಸರ್ಗಳಾಗ್ಲಿ ಮತ್ತೆ ಗೃಹ ಸಚಿವ ಇಲಾಖೆ ಏನಾಗ್ಲಿ ಇವ್ರ ತಾತಂದು ಮುತ್ತಾತಂದು ಅಥವಾ ಇವ್ರದೇನೋ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ ಬರ್ಬೋದು. ಇವ್ರು ಅಲ್ಲಿ ಅವರ ಅಥವಾ ಬಾಂಗ್ಲಾದೇಶದವರ ಅಂತ ಅನ್ಬಿಟ್ಟು ದಯವಿಟ್ಟು ಪರಿಶೀಲನೆ ಮಾಡಿ. ಗೃಹ ಸಚಿವಾಲಯ ಮತ್ತೆ ಕರ್ನಾಟಕ ನಮ್ಮ ಗೃಹ ಮಿನಿಸ್ಟರ್ಗೂ ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ಪರಿಶೀಲನೆ ಮಾಡಿ. ಯಾಕೆಂದ್ರೆ ಇದು ಸುರಕ್ಷಿತ ದೃಷ್ಟಿ ಮುಂದೆ ಅನಾಹುತಗಳು ನಡೀಬಾರದು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟಿ ಸುತ್ತಮುತ್ತ ಎಲ್ಲ ಹಿಂದೂಗಳಿರೋ ಜಾಗ ಇದಾರೆ ಇಲ್ಲಿ. ಮತ್ತೆ ಇಲ್ಲಿ ಕಳ್ಳತನ ಆಗೋದು, ಚಿಕ್ಕ ಮಕ್ಕಳ ಮೇಲೆ ಒಂದು ಅತ್ಯಾಚಾರ ಆಗ ಪ್ರಯತ್ನಗಳು ನಡೆದಿದೆ. ತುಂಬಾ ಇಲ್ಲಿಗಲ್ ಆಕ್ಟಿವಿಟೀಸ್. ಇವ್ರು ನೈಟ್ ಎಲ್ಲ ಆಟೋ ತಗೊಂಡು ಕಸ ತುಂಬಕ್ಕೆ, ಅದಕ್ಕೆ ಬಾಟ್ಲು ತುಂಬಕ್ಕೆ ಬರ್ತಾರೆ. ಈ ತರ ಆಗೋದು ಬೇಡ. ಸುರಕ್ಷತಾ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ವೋಟರ್ ಐಡಿ ಎಲ್ಲ ತೋರಿಸಿದ್ದಾರೆ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಿದ್ದಾರೆ. ನೀವು ಸಹ ನೋಡಿದ್ರಿ, ಇಲ್ಲಿ ಓನರ್ ಜೊತೆ ಮಾತಾಡಿದ್ರೆ. ಬಟ್ ಕೆಲ ವ್ಯಕ್ತಿಗಳು ಅಕ್ರಮ ಬಾಂಗ್ಲಾದೇಶರು ಇಲ್ಲಿದ್ದಾರೆ ಅಂತ ಒಂದ್ ಕಡೆ ರಿಪಬ್ಲಿಕ್ ಒಂದ್ ಕಡೆ ಸ್ಟಿಂಗ್ ಆಪರೇಷನ್ ಮಾಡುವಾಗ ಗೊತ್ತಾಗಿದೆ. ಇದ್ರ ಬಗ್ಗೆ ಪತ್ತೆ ಹಚ್ಚಬೇಕು ಪೊಲೀಸರು, ಸರ್ಕಾರ. ಹೌದು, ಖಂಡಿತವಾಗಿ. ಈಗ ನೋಡಿ, ಇವ್ರ ಮನೆಯಲ್ಲಿ ಇಷ್ಟು ಜನ ಹೊರಗಡೆ ಬಂದಿದ್ದಾರೆ. ನಾವು ಬಾಂಗ್ಲಾದೇಶವ್ರನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ತೊಂದರೆ ಇಲ್ಲ ಸರ್, ಯಾರು ವೆಸ್ಟ್ ಬೆಂಗಾಲ್ ಅವರು ಅಂದ್ಬಿಟ್ಟು ಬಾಂಗ್ಲಾದೇಶವ್ರನ್ನ ತುಂಬಾ ಹೈಡ್ ಮಾಡ್ಕೊಂಡು ಇವರು ಒಳಗಡೆ ಇಟ್ಟುಕೊಂಡು ಇದ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಗಮನ ಹರಿಸಿ, ಒಳಗಡೆ ಯಾರ್ಯಾರಿದ್ದಾರೆ ಬಾಂಗ್ಲಾದೇಶವರು ಅವ್ರದ್ದು ಇಲ್ಲಿ ದಾಖಲಾತಿಯಿಂದ ಒದ್ದು ಹೊರಗಡೆ ಹಾಕಿ ದಯವಿಟ್ಟು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಇದು ಯಾವುದೇ ಕಾರಣಕ್ಕೂ ಮಾನ್ಯ ಗೃಹ ಸಚಿವಾಲಯ ಕರ್ನಾಟಕದಲ್ಲಾಗ್ಲಿ, ಡೆಲ್ಲಿಲಾಗ್ಲಿ, NIA ಆಫೀಸರ್ಗಳಾಗ್ಲಿ, CID ಆಫೀಸರ್ಗಳಾಗ್ಲಿ ದಯವಿಟ್ಟು ಈ ತನಿಖೆ ಈ ತರದ್ದು ಕಡಿಮೆ ಅಂತ ಅಂದ್ರೆ ನಾನು ಬೆಟ್ಟದಾಸ್ಪುರ ಸುತ್ತಮುತ್ತ 40 ರಿಂದ 50 ಕಾಲೋನಿಗಳು ಕೊಡ್ತೀನಿ. ಡಾಕ್ಟರ್ ಇದ್ದಾರೆ, ಅದ್ರ ಬಗ್ಗೆ ಇನ್ನು ಪರಿಶೀಲನೆ ಮಾಡ್ತಾರೆ. ಆಕ್ಚುಲಿ ಏನಾಗಿದೆ ಅಂದ್ರೆ ಇಲ್ಲಿ ಬಾಂಗ್ಲಾದೇಶರು ಇದಾರ. ನಂಗೆ ಫಸ್ಟ್ ಎಂಟ್ರೆನ್ಸ್ ಬಂದ ತಕ್ಷಣ ಒಬ್ಬನು ಸಿಕ್ಕ, ನಾನು ವೆಸ್ಟ್ ಬೆಂಗಾಲ್ ಹಿಂದೂ ಅಂತ ಹೇಳ್ದವನು.
ಹೇಳಿದ್ಮೇಲೆ ನಾನು ಹೇಳಿದೆ, ನೀನು ಹಿಂದೂ ಅಂತ ಹೇಳ್ತೀಯಪ್ಪ, ನಿಜ ಪರವಾಗಿಲ್ಲ. ನೀವು ಆಲ್ರೆಡಿ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳಿಗೆ ಯಾವ ತರ ಜೀವಂತ ಸುಡ್ತಾ ಇದಾರ, ಯಾವ ತರ ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇದಾರ, ಮತ್ತೆ ಬಾಂಗ್ಲಾದೇಶದವರು ನಮ್ಮ ಇಂಡಿಯಾದಲ್ಲಿ ಯಾಕಿರ್ಬೇಕು, ನೀನು ನಿಜವಾಗ್ಲೂ ನೀನು ಹಿಂದೂ ಇದ್ದೆ ಅಂದ್ರೆ ನೀನು ಯಾರು ಬಾಂಗ್ಲಾದೇಶದಲ್ಲಿ ಹೇಳುತ್ತಂದಾಗ ಅವನು ಕರೆಕ್ಟ್ ಆಗಿ ಹೇಳ್ದ, ನೋಡಿ ಸರ್ ಈ ಲೈನ್ ಹೋಗ್ಬಿಡಿ ಕಂಪ್ಲೀಟ್ ಎಲ್ಲ ಬಾಂಗ್ಲಾದೇಶವರು ಇರೋದು, ಅವರೆಲ್ಲ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ. ಇವ್ರು ಹೆಂಗ್, ನಾನು ಶಾಕ್ ಆಗ್ಬಿಟ್ಟೆ. ಅವನು ಸುಳ್ಳು ಹೇಳಕ್ ಚಾನ್ಸ್ ಇಲ್ಲ, ಡಿಟೇಲ್ಸ್ ಆಗಿ ಹೇಳ್ದವನು ಬಾಂಗ್ಲಾದೇಶವರು ಎಲ್ಲರೂ ಇರೋದಂತ. ಇಲ್ಲಿ ಬಂದ್ರೆ ಪ್ರತಿಯೊಬ್ಬರು ಆಧಾರ್ ಕಾರ್ಡು ಐಡಿ ಪ್ರೂಫ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಮ್ಮ ದೇಶದವರೇ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದಾರಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವಾಗಿ ಬಂದ್ಬಿಟ್ಟು ಇವರಿಗೆ ತಪಾಸಣೆ ಮಾಡಿ ಬಾಂಗ್ಲಾದೇಶವರು ಅಂದ್ರೆ ಇವರಿಗೆ ಇಮಿಡಿಯೇಟ್ಲಿ ನಮ್ಮ ದೇಶದಿಂದ ಹೊರಗಡೆ ಹಾಕಿ. ಎಲ್ಲ ವೆಸ್ಟ್ ಬೆಂಗಾಲ್ ಅಂತ ಎಲ್ಲ ತೋರಿಸ್ತಾ ಇದ್ದಾರೆ ಸರ್. ಹೌದು ಅದೆಲ್ಲ ಫೇಕ್ ಅದು. ಇವರೆಲ್ಲ ಡೂಪ್ಲಿಕೇಟ್ ಇವ್ರಿಗೆ ಇದೇ ಮಾಡೋರು ಅಂತ ಇದಾರೊಬ್ರು, ಅವರೆಲ್ಲ ಮಾಡ್ಕೊಂಡು ಆಧಾರ್ ಕಾರ್ಡ್ ಮಾಡ್ಕೊಂಡು ಚೆಕ್ ಮಾಡಿ ಅಂತ ಹೇಳ್ತಾರೆ, ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಅಧಿಕಾರಿಗಳು ಬಂದ್ಬಿಟ್ಟು ಇದು ಒರಿಜಿನಲ್ ಅಥವಾ ಫೇಕ್ ಅನ್ನೋದು ನೀವು ಬಂದು ಚೆಕ್ ಮಾಡಬೇಕು. ನೋಡ್ತಿರ್ಬೋದು ಇದೆಲ್ಲ ಚಿಂದಿ ಆಯೋರು, ಕಸ ಆಯೋರು. ಹೀಗಾಗಿ ಇಲ್ಲೆಲ್ಲ ಒಂದ್ ಕಡೆ ಜಾಗವನ್ನ ಮಾಡಿಕೊಂಡಿದ್ದಾರೆ. ಸುಮಾರು ಮನೆಗಳಿದಾವೆ, ಎಲ್ಲ ಸೆಡ್ ಹಾಕೊಂಡಿದ್ದಾರೆ. ಈ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಯಾರು ಬಾಂಗ್ಲಾದೇಶದಿದ್ದಾರೆ ಅವ್ರನ್ನೆಲ್ಲ ಹೊರಗಡೆ ಹಾಕಬೇಕು ಎಂಬುದು ಒಂದ್ ಕಡೆ ಒತ್ತಾಯ ಸಹ ಕೇಳಿ ಬರ್ತದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ಇದ್ದಾರೋ ರಿಪಬ್ಲಿಕ್ ಕನ್ನಡ ಹುಡುಕಿ ಆ ಜಾಗಗಳನ್ನ ತಲುಪಿ ಅಲ್ಲಿನ ಜನರನ್ನ ಮಾತಾಡಿಸಿ ಬಾಂಗ್ಲಾದೇಶಿಗರು ಹೇಗ್ ಬಂದ್ರು, ಯಾಕೆ ಬಂದ್ರು, ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಇದು ತುಂಬಾ ಈಸಿ ಕೆಲಸ ಏನಲ್ಲ. ಯಾಕಂತ ಹೇಳಿದ್ರೆ ಅಂತ ಸಮಯದಲ್ಲಿ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಇಂಥ ಡೇಂಜರಸ್ ಸ್ಥಳಗಳಿಗೆ ನಮ್ಮ ಪ್ರತಿನಿಧಿಗಳು ಹೋಗಿ ಅಲ್ಲಿಂದ ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ಈಗ ಹುಲಿಮಂಗಲದಿಂದ ನನ್ನ ಕಲೀಗ ವೀರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇದೊಂದು ಜಾಲ ಇರಬಹುದಾ ವೀರೇಶ್? ಇವರನ್ನೆಲ್ಲರನ್ನು ಕೂಡ ಓರ್ವ ವ್ಯಕ್ತಿ ಮೇಂಟೈನ್ ಮಾಡ್ತಿರ್ಬೋದಾ ಅಥವಾ ಮಾನಿಟರ್ ಮಾಡ್ತಿರ್ಬೋದಾ? ಇಂಥ ಜಾಗದಲ್ಲಿ ನೀವಿರಿ, ಇಂಥ ಜಾಗ ನಿಮಗೆ ಸೇಫು ಅನ್ನೋ ರೀತಿಯಲ್ಲಿ ಸದ್ಯ ತಾವು ಹೋದಾಗ ತಮಗೆ ಇನ್ಸೈಡ್ ಮಾಹಿತಿ ಏನೇನು ತಿಳಿದು ಬಂದಿದೆ ವೀರೇಶ್? ರಂಜಿತ್, ನಾನೀಗ ಹುಲಿಮಂಗಲದ ಪೋಡು ಎಂಬ ಗ್ರಾಮದಲ್ಲಿದ್ದೇನೆ. ನೋಡಿ ಯಾವ ರೀತಿಯಾಗಿ ಇವರು ಟೆಂಟ್ ಹಾಕೊಂಡಿದ್ದಾರೆ ಅಂತ. ನಾನು ಟೆಂಟ್ ಒಳಗಡೆ ಇದ್ದೇನೆ, ಸುತ್ತ ಲಾಕ್ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ 3 ಎಕರೆದಲ್ಲಿ ಲಾಕ್ ಮಾಡ್ಕೊಂಡು ಟೆಂಟ್ ಹಾಕೊಂಡಿದ್ದಾರೆ. ಒಂದ್ ಕಡೆ ಗೋವುಗಳನ್ನ ಸಾಕಾಣಿಕೆ ಮಾಡ್ತಾರೆ. ನೋಡ್ತಿರ್ಬೋದು ಇಲ್ಲೆಲ್ಲ ಸೆಗಣಿ ಇದೆ. ಒಂದ್ ಕಡೆ ಸುತ್ತಮುತ್ತ ಗೋವುಗಳು ಕಳ್ಳತನ ಆಗ್ತಿದೆ ಎಂಬುದು ಒಂದ್ ಕಡೆ ಗಂಭೀರ ಆರೋಪ ಮಾಡ್ತಿದ್ರು. ಸದ್ಯ ಇದು ನೋಡ್ತಿರ್ಬೋದು ಎಲ್ಲ ಸೆಗಣಿ, ಇದೆಲ್ಲ ಗೋವುಗಳನ್ನ ಇಲ್ಲಿ ತಂದು ಇಟ್ಟಿದ್ರು. ಬಟ್ ಇದೀಗ ಗೋವುಗಳಿಲ್ಲ. ಮತ್ತೊಂದ್ ಕಡೆ ಗಂಭೀರ ಆರೋಪ. ಮತ್ತೆ ಇಲ್ಲಿ ಬಾಂಗ್ಲಾದೇಶದ ಪ್ರಜೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದ್ದಾರೆ, ಅವರು ಒಪ್ಪಿಕೊಂಡಿದ್ದಾರೆ. ನಾವು ಢಾಕಾದಿಂದ ಬಂದಿದ್ದೇವೆ ಅಂತ ಕಡೆ ಹೇಳ್ತಿದ್ದಾರೆ. ನಾವು ಢಾಕಾದಿಂದ ಪಶ್ಚಿಮ ಬಂಗಾಳ ಬಂದಿವಿ, ಅಲ್ಲಿಂದ ಬೆಂಗಳೂರು ಬಂದಿವಿ ಅಂತ ನಾನು ಮಾತಾಡಿಸ್ತೀನಿ. ಕ್ಯಾ ನಾಮ್? फिरदौस। कितने लोग आता बांग्ला? 10 आदमी आता है। 10 आदमी आता। ओके। क्या काम कर रहे हैं इधर? ये कबाड़ी का काम करता है। कसा है कौन वर्णन? आपका बीबी का नाम क्या है? बीबी का नाम साथी है। साथी है। क्या काम कर रहे हैं? घर में अपार्टमेंट का काम कर रहे हैं क्या? कितना अपार्टमेंट है उधर? कितना फ्लैट का काम कर रहे हैं? 2 फ्लैट का काम करता वो है। कितना है सैलरी? 2 साल लिया है। सैलरी एक महीने का कितना है? एक महीने का 7,000 रुपये आता है। 14,000 ರೂಪಾಯಿ, 28,000 ರೂಪಾಯಿ ಬರುತ್ತಂತೆ. ವೀಕ್ಷಕರೇ ನೋಡ್ಕೊಳ್ಳಿ, ಬಾಂಗ್ಲಾದೇಶದಿಂದ ಮದುವೆ ಆಗಿ ಕಟ್ಕೊಂಡು ಬಂದಿರ್ತಾನೆ ಇಲ್ಲಿಗೆ. ಬಸಾಪುರ ಅಪಾರ್ಟ್ಮೆಂಟ್ ಹೆಸರು ವಿಚಾರಿಸ್ತೀವಿ. ಮತ್ತೆ ಅಲ್ಲಿರೋ ಓನರ್ಗೂ ಕೂಡ, ಯಾರು ಬೆಂಗಳೂರಲ್ಲಿ ಓನರ್ ಅಸೋಸಿಯೇಷನ್ ಇತರ ನೋಡಿ ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾರ್ಗೂ ಕೂಡ ಒಂದು ನೋಟಿಸ್ ಕಳಿಸ್ತೀವಿ ನಾವು. ಹೆಂಗೆ ಇವ್ರನ್ನ ಕೆಲ್ಸಕ್ಕೆ ತಗೋತಾ ಇದೀರಾ ನೀವು? 28,000 ರೂಪಾಯಿ ಸಂಬಳ ತಗೋತಾಳೆ ನೆಡ್ತಿ ಅಂತ ಕೆಲಸ ಮಾಡ್ಕೊಂಡು. ರಾಷ್ಟ್ರೀಯ ಭದ್ರತೆ आपका कितना महीना होगा इधर? 1 महीना हुआ। 1 महीना, 1 ತಿಂಗಳಲ್ಲಿ ಭದ್ರತೆ, ರಾಷ್ಟ್ರೀಯ ಭದ್ರತೆ ಯಾವ ಮಟ್ಟಕ್ಕೆ ಐತೆ ನೋಡಿ. ಹಂಗೆ ये बेंगलोर 1 महीना का है इधर। पहले पहला नहीं है, तो ये फर्स्ट है। बेंगलोर आने से पहले किधर था आप? बेंगलोर आने से पहले किधर? भाई इधर आओ। नाम क्या? अब्दुल। ढाका से कहा? ढाका से आए क्या? कितना लोग आता? हम 2 ही है। दो ही आए। कैसा आएगा? ढाका को कैसा आया? आया वो कैसा आया? बॉर्डर क्रॉस करे आया क्या? ट्रेन में आया? बॉर्डर क्रॉस किया? बर्ड कस करके आया। बॉर्डर क्रॉस करे आया। ढाका से आया। ढाका से कोलकाता आया। हाँ, ढाका से कलकत्ता से आया। आधार कार्ड, रेशन कार्ड, वोटर आईडी वो तो घर पे ही है। घर पे? इल्ली ढाका घर पे है क्या? कोलकाता घर पे है क्या? ढाका घर पे है। ಢಾಕಾ ಬಾಂಗ್ಲಾದೇಶದ ರಾಜಧಾನಿ. बांग्लादेश। ओके। हाँ। कितने मेंबर आता? कितने मेंबर?
आपका आपका हम कितना आदमी है? आदमी कितना है? हमारा 5 आदमी है। 5 आदमी। माँ बाप इधर कितना आदमी? इधर 2 ही आदमी है। 2 आदमी है। टोटल बांग्ला में कितना आदमी है? टोटल गोवा में कितना है? गाँव वाले ये मालूम नहीं मुझे। ತುಂಬಾ ಜನ ಇದ್ದಾರೆ ಮಾಲೂಮ್ ನೈ ಅಂತ हम हमारा ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾವ್ರೆ. ನೋಡ್ತಿರ್ಬೋದು ಇಲ್ಲಿ ಅಪಾರ್ಟ್ಮೆಂಟ್ ಇಲ್ಲಿ ಸುತ್ತಮುತ್ತ ಬಾಂಗ್ಲಾದೇಶರಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಒಪ್ಪಿಕೊಳ್ತಿದ್ರೆ. ನಾವು ಢಾಕಾದಿಂದ ಬಂದಿದ್ದೇವೆ, ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಬಂದಿದ್ದೇವೆ ಮತ್ತು ಇವರೆಲ್ಲ ಸಂಬಂಧಿಕರೆಲ್ಲ ಸಿಟಿಯ ಅಪಾರ್ಟ್ಮೆಂಟ್ ಗಳೆಲ್ಲ ಕೆಲಸ Okay. ಮಾಡ್ತಿದ್ದಾರೆ. ಇದು ತುಂಬಾ ಡೇಂಜರಸ್. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಇಲ್ಲಿ ಟೆಂಟ್ ಗಳನ್ನ ಹಾಕಿದ್ದಾರೆ. ಇಲ್ಲೆಲ್ಲ ಅಕ್ರಮವಾಗಿ Okay, ವೀರೇಶ್. ಬಾಂಗ್ಲಾದೇಶಿಗರು ಬಂದಿದ್ದಾರೆ. ಇಲ್ಲಿ ಟೆಂಟ್ ಗಳನ್ನ ಹಾಕಿಕೊಂಡಿದ್ದಾರೆ. ಇಲ್ಲಿ ಗೋವುಗಳು ತಂದು ಸಾಗಾಣಿಕೆ ಮಾಡ್ತಾರೆ. ಎಲ್ಲ ಟೆಂಟ್ ಗಳು ನೋಡ್ತಿರ್ಬೋದು. ಹೀಗಾಗಿ ಇಲ್ಲಿ ಸುಮಾರು ಒಂದು 15ರಿಂದ 20 ಜನಕ್ಕೂ ಅಕ್ರಮವಾಗಿ ಬಾಂಗ್ಲಾದೇಶರು ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲವಾದ್ರೆ ಹಿಂದೂ ಪರ ಸಂಘಟನೆಗಳು ಉಗ್ರವಾದ ಹೋರಾಟಕ್ಕೆ ಈಗ ಮುಂದಾಗಿದ್ದಾರೆ. ರಿಪಬ್ಲಿಕ್ ಸ್ಪಷ್ಟವಾಗಿ ಇಲ್ಲಿ ಬಾಂಗ್ಲಾ ಪ್ರಜೆಗಳು ತಿಳಿಸಿದ್ದಾರೆ, ನಾವು ಢಾಕಾದಿಂದ ಬಂದಿದ್ದೇವೆ, ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೇವೆ, ಇಲ್ಲಿ ಸುತ್ತಮುತ್ತ ಕೆಲಸ ಮಾಡ್ತೀವಿ, ಚಿಂದಾಗಿ ಕೆಲಸ ಮಾಡ್ತೀವಿ, ಮತ್ತೊಂದ್ ಕಡೆ ಅಪಾರ್ಟ್ಮೆಂಟ್ ಗಳಲ್ಲಿ ನಮ್ಮ ಸಂಬಂಧಿಕರು ಕೆಲಸ ಮಾಡ್ತಾರೆ ಎಂಬುದು ಒಂದ್ ಕಡೆ ರಿಪಬ್ಲಿಕ್ ಅಕ್ರಮ ಬಾಂಗ್ಲಾದೇಶ ಪ್ರಜೆಗಳು ಒಪ್ಪಿಕೊಂಡಿದ್ದಾರೆ.